ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗೋಮಾಂಸ ಕಳ್ಳ ಸಾಗಾಟ ನಡೆಸ್ತಾ ಇದ್ದಂತಹ ಒಂದು ಟಾಟಾ ಸುಮೋ KA 099196 ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನದಲ್ಲಿ ಸುಮಾರು 2 ಲಕ್ಷ ಮೌಲ್ಯದ ಅಂದಾಜು 5 ಗೋಗಳ ಮಾಂಸ ಪತ್ತೆಯಾಗಿದೆ ಅಂತ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷೆ ಮಹಾಲಕ್ಷ್ಮಿ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಇಷ್ಟೊತ್ತಿನಲ್ಲಿ ಒಂದು ನ್ಯೂಸ್ ಮಾಡುವಂತಹ ಉದ್ದೇಶ ಏನಂತಂದ್ರೆ, ತಾವರೆಕೆರೆ ಮಾಗಡಿಯಿಂದ ಬೆಂಗಳೂರಿಗೆ ಬರುವಂತಹ ತಾವರೆಕೆರೆ ರೋಡಲ್ಲಿ ಸುಮಾರು 5-10 ಹಸುಗಳ ಹಸು ಮಾಂಸ, ದನದ ಮಾಂಸ ಅನಧಿಕೃತವಾಗಿ ಸಾಗಾಣಿಕೆ ಮಾಡುವಂಥದ್ದು ಸಿಕ್ಕಾಕೊಂಡಿದ್ದಾರೆ. ಈ ಟೈಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಜಾಗದಲ್ಲಿ ನಮ್ಮ ಸಂಘಟನೆ ಹೆಸರು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಕನ್ನಡ ಪರ ಹೋರಾಟಗಾರರಾದ ಪದ್ಮಕ್ಕರಿದ್ದಾರೆ. ಜೊತೆಗೆ ಭೂಮಿ ಟಿವಿ ಇದೆ ಹಾಗೂ ಕನ್ನಡ ಪರ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಭರತ್ ಸರ್ ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ಒಟ್ಟಿಗೆ ಸುಮಾರು ದಿನಗಳಿಂದ ಈ ಒಂದು ಏನಂತಾರೆ ಅನಧಿಕೃತವಾಗಿ ಕಳ್ಳ ಸಾಗಾಣಿಕೆ ಆಗ್ತಿದ್ದಂತಹ ದನದ ಮಾಂಸದ ಒಂದು ಇದನ್ನು ಹಿಡಿಬೇಕು ಅಂತೇಳಿ ತುಂಬ ಹೋರಾಟ ಮಾಡಿದ್ವಿ. ಸುಮಾರು ದಿವಸಗಳಿಂದ ಇದು ರಫ್ತಾಗ್ತಿದೆ. ಸುಮಾರು ಹಸುಗಳು ಎಲ್ಲಿ ಕಟ್ಟಾಗ್ತಾರೆ ಹಸುಗಳನ್ನ ಕಳ್ತನ ಮಾಡ್ಕೊಳ್ಳೋದು, ರಾತ್ರೋರಾತ್ರಿ ಅವುಗಳನ್ನ ವಧೆ ಮಾಡಿ ಅವುಗಳ ಮಾಂಸವನ್ನು ಬೆಂಗಳೂರಿಗೆ ರಫ್ತು ಮಾಡುವಂತಹ ಕೆಲಸವನ್ನು ಮಾಗಡಿಯಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಈ ದಿನ ನಾವು ಅದನ್ನು ತುಂಬ ದಿವಸಗಳಿಂದ ಕಾಯ್ದು ಈ ದಿನ ಅದನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತೇಳಿ ಹೋರಾಟ ಮಾಡಿ ನಿಂತ್ಕೊಂಡು ಹೋರಾಟ ಮಾಡಿ ಹಿಂದೆ ಮುಂದೆ ಓಡಾಡಿ ನಿಲ್ಲಿಸಿದ್ದಕ್ಕೆ ಈ ದಿನ ನಮ್ಗೆ ಅವ್ರು ಸಿಕ್ಕಾಕೊಂಡಿದ್ದಾರೆ. ಸುಮಾರು ಮೂರು ಟಾಟಾ ಸುಮೋಗಳಲ್ಲಿ ಮಾಂಸ ರಫ್ತಾಗ್ತಿದೆ. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಆ ವ್ಯಾಪ್ತಿಗೆ ಬರುವಂತಹ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇದ್ರ ಕಡೆ ಗಮನ ಕೊಡಬೇಕು. ಗೋಹತ್ಯೆ ಅನ್ನೋದು ಪಾಪ, ಪರಮ ಪಾಪ. ಆ ಪಾಪದ ಕೆಲಸಗಳನ್ನ ಮಾಡ್ತಿರೋರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಕಾನೂನು ರೀತಿ ಶಿಕ್ಷೆ ಕೊಟ್ಟು ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. ಜೊತೆಗೆ ಗೋ ರಕ್ಷಣೆ ಅನ್ನೋದು ನಮ್ಮ ದೇಶದ ನಮ್ಮ ಧರ್ಮದ ಒಂದು ಮೂಲ. ಆ ಧರ್ಮದ ಮೂಲವನ್ನು ನಾವು ರಕ್ಷಣೆ ಮಾಡಿದ್ರೆ ಗೋಮಾತೆ ಅನ್ನೋಳು ತಾಯಿಯಾಗಿರ್ತಾಳೆ, ತಾಯಿ ಸ್ವರೂಪವಾಗಿದ್ದಾಳೆ. ಸೊ ಆ ಒಂದು ವಿಚಾರವಾಗಿ ಇವತ್ತು ಈ ದಿನ ಈ ಒಂದು ಟಾಟಾ ಸುಮೋವನ್ನು ಹಿಡಿದಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮುಂದುವರೆದ ತನಿಖೆ ಆಗಲಿ. ಆ ವಿಚಾರವಾಗಿ ಭೂಮಿ ಟಿವಿಯವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು. ಜೊತೆಗೆ ಇದೇ ರೀತಿ ಕರ್ನಾಟಕ ರಾಜ್ಯದ ಯಾವ ಮೂಲೆಗಳಲ್ಲಿ ಅನಧಿಕೃತವಾಗಿ ದನದ ಮಾಂಸವನ್ನು ರಫ್ತು ಮಾಡ್ತಿದ್ದಾರೆ. ಆ ವಿಚಾರವಾಗಿ ನಾವೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಹೋರಾಟ ಮಾಡಿ ಗೋರಕ್ಷಣೆ ಮಾಡೋಣ ಅಂತ ಹೇಳಿ ಕರೆ ಕೊಡ್ತೇವೆ. ಈ ಪ್ರಕರಣದಲ್ಲಿ ಕನ್ನಡ ಪರ ಹೋರಾಟಗಾರ ಪದ್ಮರಾಜು ಸೇರಿದಂತೆ ಹಲವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ನೀಡಿದ್ದು, ಈ ಹಿಂದೆ ಇದೇ ಭಾಗದಲ್ಲಿ ಇಂತಹ ಅಕ್ರಮಕ್ಕೆ ಸಂಬಂಧಿಸಿ ಹಲವಾರು ಹೋರಾಟಗಳು ನಡೆದಿರೋದನ್ನ ಅವರು ಸ್ಮರಿಸಿದರು. ಮಾಹಿತಿ ದೊರಕ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದಾಗ ಕಾರಿನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಒಟ್ಟಾರೆ ಸುಮಾರು 3 ಟಾಟಾ ಸುಮೋ ವಾಹನಗಳಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ನಡೆಯುತ್ತಿದೆ ಎಂಬ ಶಂಕೆ ಇದ್ದು, ಒಂದು ವಾಹನವನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ಕುರಿತು ತಾವರೆಕೆರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಪರಾರಿಯಾದ ಆರೋಪಿ ಹಾಗೂ ಇತರರ ವಿರುದ್ಧ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಕ್ಯಾಮರಾಮ್ಯಾನ್ ತಿಲಕ್ ಜೊತೆ ಜಯಂತ್ ಆರ್, ಭೂಮಿ ಟಿವಿ, ಬೆಂಗಳೂರು. ಓಡೋದ ನಮ್ದೇ ಮೀಡಿಯಾ ಗಾಡಿ. ಅಷ್ಟು ಸ್ಮೆಲ್ ಹಿಂದೆ ಫುಲ್ಲು ಆಯ್ತು. ಬ್ಯಾಕ್ ಏನಿದೆ ಅದರಲ್ಲಿ?
ಅವ್ರು ಬಂದಿಲ್ಲ ಬರಲಿಲ್ಲ ಅಂದ್ರೆ ಹೋಗ್ಲಿ ಬಿಡ್ರಿ. ನನ್ನ ಮಗ ಅಲ್ಲಿಂದನೂ ಓಡೇ ಓಡ್ಬಿಟ್ನಾ? ಓಡೋದ ಈ ಕಡೆ ಓಡೋದ. ಇದೆ 5 ಏನೋ ಹೊಡೆದವ್ರಂತೆ. ಐದು ಅಲ್ಲ ಒಂದು ಓಪನ್ ಆಗುತ್ತೆ ಅಯ್ಯಪ್ಪ. ಓಡೇ ಹೋದ ಅಂತ ಹೇಳ್ತಾ ಇದೀವಿ. ಫೋನಲ್ಲಿ ಮಾತಾಡ್ಕೊಂಡೆ ನಿಂತಿದ್ದ ನೋಡೋದ. ಅವ್ರು ಅದಕ್ಕೆಲ್ಲ ತಗಲ್ಲ ಬಿಟ್ಟು. ಇಲ್ಲ ಇದು ಓಪನ್ ಇದೆ. ಇದು ಓಪನ್ ಇದೆ. ಇದು ಓಪನ್ ಇದೆ. ಬನ್ನಿ ನೋಡಂಗಿದ್ರೆ ಬನ್ನಿ. ಅದೆಲ್ಲ ಕರ್ಮ ನೋಡಕ್ಕಾಗಲ್ಲ. ಅಲ್ಲ ಎಲ್ಲ ಚೀಲ ಹಾಕಿದ್ದಾರೆ. ಚೀಲ ಹಾಕಿ ಮುಟ್ಟಂಗಿಲ್ಲ. ಬನ್ರಿ ಈ ಕಡೆ. ಐದು ಇಲ್ಲ ಹೇಳಿದ್ರು ಹುಷಾರಿಂದ. ಪೊಲೀಸರಿಗೆ ಸಾಹೇಬ್ರೆ ಒಳಗಡೆ ಫೋನ್ ಇದೆಯಂತೆ. ಈ ಕಡೆ ಬನ್ನಿ. ಗಾಡಿ ಯಾರು ಆಗಲ್ಲ ಬಿಡಿ. ಮಾಡಿಸ್ಬೇಕಲ್ಲ ಒಳಗಡೆ ಕೂರೋದಿಲ್ಲ. ಅಲ್ಲ ಓಡಿಸ್ತು ಹೇಳ್ತೀನಿ ನಾನು ಯಾರಿಗಾರು ಓಡ್ಸಕ್ಕೆ. ಇಲ್ಲ ಕೀ ಇಲ್ಲ. ಎತ್ಕೊಂಡು ಹೊಟ್ಟೋಗಿದ್ದಾನೆ ಕೀನ.